ನೋಡೋಕ್ಕಿದ್ದು ಮಾತ್ರ ಗ್ಯಾರಂಟಿ ಕಾಣ್ತಾ ಇದೆ. ಯಾರನ್ನು ನೋಡ್ಕೋಬೇಕು, ವೀಕ್ ಯಾರು, ಅದು ಪ್ರಯತ್ನ ನಡೆದದು. ಒಟ್ಟಾರೆಯಾಗಿ ಈ ಒಂದು ಮುಂದಿನ 7 ದಿನಗಳು ಬಹಳ ಪ್ರಮುಖ ದಿನಗಳು ಬಿ ಜೆ ಪಿ ಪಾಲಿಗೆ. ಡಿ ಕೆ ಶಿವರು ಹೋಗ್ಬೋದಾ ಅನ್ನುವಂಥ ಪ್ರಶ್ನೆ ಅದು, ಅಷ್ಟು ಸುಲಭದ ಮಾತಿಲ್ಲ. ಮೂಲತಃ ಕಾಂಗ್ರೆಸ್ಸಿಗರು. ಸಿದ್ದರಾಮಯ್ಯನವರು ಏನು ಮಾಡೋದು, ಹೋಗ್ಬೋದಾ ಮುಖ್ಯಮಂತ್ರಿ ಪದವಿ ಹೋದ್ರೆ ಅದು ಅಷ್ಟೇ ಕಷ್ಟ. ಯಾಕಂದ್ರೆ ಸಾಕಷ್ಟು ಉಪಕೃತರಾಗಿದ್ದಾರೆ ಕಾಂಗ್ರೆಸ್ನಿಂದ, ಬಿಟ್ಟು ಹೋಗೋದು ಕಷ್ಟ. ಅವ್ರ ಜೊತೆಗಾರ ಹೋಗ್ಬೋದಾ ಅದು ಹೇಳೋದು ಕಷ್ಟ. ಸಿದ್ದರಾಮಯ್ಯ ಬಿಟ್ಟು ಹೋಗುವಂಥ ಸ್ಥಿತಿಯೊಳಗೆ ಅವರೂ ಇಲ್ಲ. ಹೀಗಾಗಿ ಬಿ ಜೆ ಪಿಗೆ ಯಾವ್ದು ನಿರ್ಧಾರ ತೊಗೊಳ್ಬೇಕು. ಈಗಾಗಲೇ ಯಡಿಯೂರಪ್ಪನವರಾಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಜೊತೆಗೆ ಆಡಳಿತ ಮಾಡಿದ್ದು ನಾವು ಹಿಂದೆ ನೋಡಿದ್ದೀವಿ. ನಾವು ಅದು ಒಡೆದು ಮಾಡಿ ಏನೇನೋ ಮಾಡಿ ಅದಕ್ಕೆ ಇವತ್ತು ಒಡೆದು ಬಂತಪ್ಪ ಅಂತಂದರೆ ಯಡಿಯೂರಪ್ಪನವರು ಅಥವಾ ಅವ್ರ ಮಗನನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿ ಬರಲಿ, ಸಿದ್ದರಾಮಯ್ಯ ಬರಲಿ ಮುಖ್ಯಮಂತ್ರಿ, ಈ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಅದು ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಡಿಯೂರಪ್ಪರ ಮಗನನ್ನು ವಿಜೇಂದ್ರರು ಕಿತ್ತಾಗಿ ಇನ್ನೊಬ್ಬರನ್ನ ಅಧ್ಯಕ್ಷ ಮಾಡೋದು ಅಷ್ಟು ಸ್ವಲ್ಪದ ಮಾತಲ್ಲ ಅನ್ನೋ ಸ್ಪಷ್ಟ ಆಗ್ತದೆ. ವಿ ಸೋಮಣ್ಣ ಉತ್ತರ ಕರ್ನಾಟಕಕ್ಕೆ ಪರಿಚಿತರಲ್ಲ, ಏನಾದರೂ ದಕ್ಷಿಣ ಕರ್ನಾಟಕದಲ್ಲಿ, ಅದು ಬೆಂಗಳೂರು ಸುತ್ತಮುತ್ತಲು. ಹೀಗಾಗಿ ಒಂದು ರೀತಿ ಏನಾಗಿದೆಪ್ಪ ಅಂತಂದ್ರೆ ಗಂಭೀರವಾದಂತಹ ಸಮಸ್ಯೆ ಬಿ ಜೆ ಪಿ ಬಿದ್ದಿದೆ. ಅವ್ರನ್ನ ಇಟ್ಕೋಬೇಕು, ವಿಜೇಂದ್ರ ಅವ್ರನ್ನ ಕಿತ್ತಾಕಬೇಕು. ಅದು ಯತ್ನಾಳ್ ಮಾಡಿದರೆ ಹೇಗಪ್ಪ ಅನ್ನುವಂಥ ಮಾತು. ಆದರೆ ಯತ್ನಾಳ್ ಒಂದು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಬಾಯಿಗೆ ಏನು ಅನ್ನಿಸ್ತದೆ ಮಾತಾಡಿ ಬಿಡುವಂಥದ್ದು. ಬುದ್ಧಿವಂತರಿದ್ದಾರೆ, ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು, ಸರಿ. ಆದರೆ ಒಂದು ದೊಡ್ಡ ದೋಷ ಅದು ಹೇಳ್ತೀನಿ.